ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸೆಕೆಂಡ್ ರೌಂಡ್ ರಿಲೇಟೆಡ್ ಆಗಿರುತ್ತೆ. ಅದೇನಂದ್ರೆ ಸೆಕೆಂಡ್ ರೌಂಡ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅನ್ನೋ ಒಂದು ಕ್ವಶನ್ಸ್, ಸಾಕಷ್ಟು ಸ್ಟೂಡೆಂಟ್ಸ್ ಕ್ವಶನ್ಸ್ ಎಲ್ಲ ಡೌಟ್ಸ್ ಅನ್ನೋದಿರುತ್ತೆ. ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ, ಸ್ಕಿಪ್ ಮಾಡದೆ ನೋಡಿದ್ರೆ 100% ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಯಾವ ತರ ಕಟ್ ಆಫ್ ನಿಲ್ಕೋಬಹುದು, ಮತ್ತೆ ನಿಮ್ಮ ಒಂದು ರ್ಯಾಂಕ್ ಯಾವ ಒಂದು ಕಾಲೇಜ್ ಸಿಗ್ಬೋದು ಅನ್ನೋದು ಕೂಡ ನೀವು ಗೆಸ್ ಕೂಡ ಮಾಡಬಹುದು. ಓಕೆ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡೋಕೆ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಖಂಡಿತ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸ್ ಬಂದ ತಕ್ಷಣ ನಾವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತಾ ಇದ್ವಿ. ಈ ಒಂದು ವಿಡಿಯೋ ಸೆಕೆಂಡ್ ರೌಂಡ್ ರಿಲೇಟೆಡ್. ಓಕೆನಾ, ನೋಡಿ ಸಾಕಷ್ಟು ಡೌಟ್ಸ್ ಕೂಡ ಇತ್ತು. ಸೆಕೆಂಡ್ ರೌಂಡ್ ಕಟ್ ಆಫ್ ಇನ್ಕ್ರೀಸ್ ಆಗ್ತದೆ. ಇದು ಒಂದು ವಿಡಿಯೋ ತುಂಬಾ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ಪ್ರತಿ ವರ್ಷ ಇದೇ ತರ ಆಗ್ತಿತ್ತು. ಫಸ್ಟ್ ರೌಂಡ್ ಎಷ್ಟೊಂದು ಕಟ್ ಆಫ್ ನಿಂತ್ಕೋತಿದ್ದು, ಸೆಕೆಂಡ್ ರೌಂಡ್ ಆಕ್ಚುಲಿ ಅಂದ್ರೆ ಒಂದು ರೇಂಜ್ ಒಳ್ಳೆ ತರ ಕಟ್ ಆಫ್. ಸೆಕೆಂಡ್ ರೌಂಡ್ ತುಂಬಾ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಅಲ್ಲಿ ಯಾವ ಸೀಟ್ ಸಿಗಲ್ಲ, ಸೆಕೆಂಡ್ ರೌಂಡ್ ಸಿಗೋ ಚಾನ್ಸ್ ಇರುತ್ತೆ. ಇಲ್ಲೇ ನೋಡ್ಕೊಳ್ಳಿ, ಎಕ್ಸಾಂಪಲ್ ಅಂತ ತೋರಿಸ್ತೀನಿ. ಇಲ್ಲಿ ಎಲ್ಲಾ ಕೋರ್ಸ್ ಟೋಟಲ್ ಆಗಿ ನೋಡಿ, ಈ ಪೇಜ್ ಎಷ್ಟಿದೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ PDF. ಇದನ್ನು ಮೊದಲು ಸೀರಿಯಸ್ಲಿ ಹೆವಿ ಅಂದ್ರೆ ಹೆವಿ 815 ಎಲ್ಲಾ ಕೋರ್ಸಸ್ ಇದೆ ಇದು. ಓಕೆನಾ, ಎಲ್ಲಾ ಕೋರ್ಸ್ ಇದೆ. ಈ ಒಂದು ವಿಡಿಯೋಗೆ ಏನಾದ್ರು ಹೇಳ್ತೀನಿ ಕಳಿಸ್ಕೊಳ್ಳಿ. ಈ ಒಂದು ವಿಡಿಯೋಗೆ ನಿಮಗೆ ನಮ್ದು ಏನಂದ್ರೆ 100+ ಲೈಕ್ಸ್ ಬಂದ್ರೆ ಖಂಡಿತ ನಾನು ಈ ಒಂದು PDF ನಾನು ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿರೋದ್ರಲ್ಲ ಎಲ್ಲರಿಗೂ ಈವ್ನಿಂಗ್ ಅನ್ನೋಷ್ಟಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತೀನಿ. 815 ಇದೇ ಒಂದು ಯೂಟ್ಯೂಬ್ ಚಾನಲ್ ಇಂದ ಬ್ಯಾಕ್ ಗ್ರೌಂಡ್ ಕೂಡ ಇದೆ. ಇವನ್ ನಾನೇ ಖುದ್ದಾಗಿ ಎಲ್ಲಾ ಕೋರ್ಸಸ್ ನೋಡ್ಬೋದು ನೀವು. 815 ಇದೆ. ಇಷ್ಟು ನಿಮ್ಗೆ ಏನ್ ಮಾಡ್ತೀನಿ, ನಾನು ಶೇರ್ ಮಾಡ್ತೀನಿ. ಓಕೆನಾ, 815 ಕೂಡ ಏನಿದೆ, ಇಷ್ಟು ದೊಡ್ಡ PDF, ದೊಡ್ಡ ಗಾತ್ರ PDF ನಿಮ್ಗೆ ಕಾಣಿಸುತ್ತೆ. ನಿಮಗೆ ಇಷ್ಟು PDF ನಿಮ್ಗೆ ಶೇರ್ ಮಾಡ್ತೀನಿ ವಾಟ್ಸ್ಆಪ್ ಗ್ರೂಪಲ್ಲಿ. ಓಕೆನಾ, ಈಗ ಸ್ಟೆಪ್ ಬೈ ಸ್ಟೆಪ್ ನೀವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಕಟ್ ಆಫ್ ನೋಡ್ತಾ ಹೋಗಿ. ನಾನು ಒಂದು ಕೋರ್ಸಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನಿಮ್ಗೆ RV ಕಾಲೇಜ್ ಇದೆ ಕಾಣಿಸ್ತಿದೆಯಲ್ಲ. ಫಸ್ಟ್ ರೌಂಡ್ ಬಂದ್ಬಿಟ್ಟು 380 ಇದೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅನ್ನೋಕ್ಕೆ 403, ನೆಕ್ಸ್ಟ್ ಬಂದಾಗ 408. ಈ ತರ ಒಂದು ಸ್ವಲ್ಪ ಕಟ್ ಆಫ್ ಇನ್ಕ್ರೀಸ್ ಆಯ್ತು. ಸೇಮ್ 2023 ಇಲ್ಕೊಂಡು ಫಸ್ಟ್ ರೌಂಡ್ ಬಂದ್ರೆ 418, ಸೆಕೆಂಡ್ ರೌಂಡ್ ಬಂದು 412 ಆಯ್ತು. ಅದಂದ್ರೆ ಯಾಕಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗಿರುತ್ತೆ. ಥರ್ಡ್ ರೌಂಡ್ಗೆ 439 ಆಗಿರುತ್ತೆ. ನೆಕ್ಸ್ಟ್ ನೀವು ಹಂಗೆ 2025 ಬಂದು ನೋಡಿ. 2025 ನೋಡಿ, ಫಸ್ಟ್ 234 ಸೇಮ್ ಇದೇ ತರ ಇದೆ. ಯಾಕಂದ್ರೆ ಇಲ್ಲಿ ಇದು ಆಕ್ಚುಲಿ 2025 ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. 234 ಇತ್ತು. 2025 ಸೆಕೆಂಡ್ ನಲ್ಲಿ 446 ಕಟ್ ಆಫ್ ನಿಂತ್ಕೋತೆ. ಸಡನ್ ಆಗಿ ಏನಕ್ಕೆ ಇಷ್ಟೊಂದು ಇನ್ಕ್ರೀಸ್ ಆಯ್ತು ಅಂತ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ ಈಗ ಫಸ್ಟ್ ರೌಂಡ್ ನೀವು ಅಡ್ಮಿಷನ್ ಆಗ್ತಿದ್ರಲ್ಲ, ಆಪ್ಷನ್ ಎಂಟ್ರಿ ಮಾಡ್ತಿದ್ರಲ್ಲ, ನಿಮ್ಗೆ ಅಲ್ಲಿ ಯಾವ ಕೋರ್ಸಸ್ ಅವೈಲೇಬಲ್ ಕೊಟ್ಟಿದ್ರು ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಿತ್ತು, ಬರೀ ಇಂಜಿನಿಯರಿಂಗ್ ಇತ್ತು, BS ನರ್ಸಿಂಗ್ ಇತ್ತು, ಮತ್ತೆ HS, ಇಷ್ಟು 4-5 ಕೋರ್ಸಸ್ ಇತ್ತು. ಬಿಟ್ರೆ ಅವಾಗ ಯಾವ್ದು ಬಿಟ್ಟಿರಲಿಲ್ಲ, B.Pharm ಬಿಟ್ಟಿರಲಿಲ್ಲ, BNOS ಬಿಟ್ಟಿರಲಿಲ್ಲ, MBBS ಬಿಟ್ಟಿರಲಿಲ್ಲ, ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರಲಿಲ್ಲ, ಕಮೆಂಟ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿರಲಿಲ್ಲ, ಸ್ಟಾರ್ಟ್ ಆಗಿರ್ಲಿಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ಎಲ್ಲರೂ ಇಂಜಿನಿಯರಿಂಗ್ ಕಾಲೇಜ್ ಹಾಕಿರ್ತಾರೆ. ಫಸ್ಟ್ ರೌಂಡ್ ಕಟ್ ಆಫ್ ಅಂತ ಬಂದಾಗ ಈ ತರ ನಿಂತ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡ್ಬೋದು ನೀವು ಸೀದಾಗ ಸೆಕೆಂಡ್ ರೌಂಡ್ ಬಂದಾಗ ಈ ತರ ಕಟ್ ಆಫ್ ಇನ್ಕ್ರೀಸ್ ಆಗಲ್ಲ. ನೀವು ಒಂದು ಏನ್ ನೋಡ್ತಿದ್ರ ಆ ಒಂದು ಕೋರ್ಸಸ್ ಅಲ್ಲಿ. ಬಟ್ ಆ ಸೆಕೆಂಡ್ ರೌಂಡ್ ಅಲ್ಲಿ ಆಟೋಮೆಟ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ಬಿಡುತ್ತೆ. ಸೆಕೆಂಡ್ ರೌಂಡ್ ಯಾವುದೇ ಕೋರ್ಸಸ್ ನೋಡಿ ನೀವು, ಸೆಕೆಂಡ್ ರೌಂಡ್ ಆಟೋಮೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ರೀಸನ್ ಏನಪ್ಪಾ ರೀಸನ್ ಅಂದ್ರೆ, ಎಲ್ಲಾ ಕೋರ್ಸಸ್ ಆಡ್ ಆಗ್ಬಿಡ್ತವೆ. ಆಪ್ಷನ್ ಎಂಟ್ರಿಗೆ ನಿಮ್ಗೆ BNS, B.Pharm, D.Pharm, ಆಮೇಲೆ BNOS, MBBS, BDS, ಡೆಂಟಲ್, BDS ಅಂಡ್ ಡೆಂಟಲ್, ನೆಕ್ಸ್ಟ್ BMS ಎಲ್ಲ ಕೋರ್ಸಸ್ ಆಡ್ ಆಗೋದ್ರಿಂದ, ಮತ್ತೆ ಕಮೆಡ್ಗೆ ಕೂಡ ಕೌನ್ಸಿಲಿಂಗ್ ನೀಡೋದ್ರಿಂದ ಸ್ವಲ್ಪ ಸ್ಟೂಡೆಂಟ್ಸ್ ಕಮೆಡ್ಗೆ ಹೋಗ್ತಾರೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಡ್ರೀಮ್ ಕಾಲೇಜ್ ಇರುತ್ತೆ, ಅದಿಲ್ಲ ಅಂದ್ರೆ ಬೇಡ ಅನ್ಕೊಂಡಿರ್ತಾರೆ. ಅಂತ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ಗೆ ಹೋಗ್ತಾರೆ. ಇನ್ನು ಎಲ್ಲ ಕೋರ್ಸಸ್ ಇರುತ್ತೆ. ಸೆಕೆಂಡ್ ರೌಂಡ್ ವರ್ಗೂ ಯಾರು ತಾಳ್ಮೆಯಿಂದ ಪೀಸ್ ಆಗಿ ಯೋಚನೆ ಮಾಡಿ ವೇಟ್ ಮಾಡ್ತಿರೋ, ಖಂಡಿತ ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತಿರುತ್ತೆ. ಇವಾಗ ನಾನು ಜಸ್ಟ್ ಬರೀ RV ಕಾಲೇಜ್ ಹೇಳ್ತಿದ್ರೆ, ನಾವು RV ಕಾಲೇಜ್ಗೆ ಏನ್ ಮಾಡ್ತಿಲ್ಲ. ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ಸ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ. ಒಂದು ಆವರೇಜ್ ಕಾಲೇಜ್ ಹೇಳಿ ಅಂತೀರಾ. ಎಕ್ಸಾಂಪಲ್ ನಾನು ಈ ಆವರೇಜ್ ಕಾಲೇಜ್ ಅಂತೆಲ್ಲ ಒಟ್ಟು ಚೆನ್ನಾಗಿರೋ ಕಾಲೇಜ್ ಎಕ್ಸಾಂಪಲ್ ಏನಂತ ಹೇಳ್ತೀನಿ ನಾನು. ಈಗ ನೀವೇನಾದ್ರೂ MS ರಾಮಾಯಣದಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ ಮಾಡ್ಬೇಕಂದ್ರೆ, ನೋಡ್ಕೋಬೇಕಂದ್ರೆ ನೋಡಿ, ಇದೇ ನೀವು 2025 3631 ನಿಂತಿತ್ತು. ನೆಕ್ಸ್ಟ್ ಸೆಕೆಂಡ್ ರೌಂಡ್ 5423. ನೋಡಿ ಎಷ್ಟೊಂದು ಇನ್ಕ್ರೀಸ್ ಆಯಿತು. ಒಂದೇ ಸರಿ ಸಿಕ್ಕಾಪಡೆ ಕಟ್ ಆಫ್ ಇನ್ಕ್ರೀಸ್ ಆಯಿತು. ಸೇಮ್ ಇದೇ ವರ್ಷ ಆಗುತ್ತೆ. ಸೇಮ್ 2026 ಅಲ್ಲ ಅಷ್ಟೇ. ಫಸ್ಟ್ ರೌಂಡ್ ಕಟ್ ಆಫ್ ಏನಿದೆ ಅದ್ರದ್ದು ಸಿಕ್ಕಾಪಡೆ ಇನ್ಕ್ರೀಸ್ ಆಗುತ್ತೆ ಕಟ್ ಆಫ್. ಯಾಕಂದ್ರೆ ಒಂದು ಕಮೆಂಟ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಗೊತ್ತು ನಿಮ್ಗೆ. ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಹೋಗ್ತಾರೆ. ನೆಕ್ಸ್ಟ್ ಈಗ MBBS ಕೌನ್ಸಿಲಿಂಗ್, NTR ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅವ್ರು ಕೂಡ ನಿಮ್ಗೆ ಎಷ್ಟೇ ಸ್ಟಾರ್ಟ್ ಆಗಿದೆ ಅಂದ್ರೆ ಆಲ್ರೆಡಿ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗನೆ ಅವ್ರದ್ದು ಕಂಪ್ಲೀಟ್ ಆಗುತ್ತೆ. ಅದು ಮುಗಿದ ತಕ್ಷಣ ನೆಕ್ಸ್ಟ್ ನಮ್ದ್ರಲ್ಲಿ ನಡೀತದೆ. ನಮ್ದ್ರಲ್ಲಿ MBBS ಕೌನ್ಸಿಲಿಂಗ್ ಆಡ್ ಆಗುತ್ತೆ. ಅಂದ್ರೆ MBBS ಅಂದ್ರೆ ಅವ್ರದ್ದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗುತ್ತೆ. ಎಲ್ಲ ಕೋರ್ಸಸ್ ಆಡ್ ಆಗ್ತವೆ. ಅಲ್ಲಿ ಸ್ವಲ್ಪ MBBS ಹೋಗ್ತಾರೆ, BMS ಹೋಗ್ತಾರೆ, BDS ಹೋಗ್ತಾರೆ. ಇದು ಒಂದು ಯಾರು ಸ್ಟೂಡೆಂಟ್ಸ್ ಹಂಗೆ ಹೋಗ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಇರೋ ಸ್ಟೂಡೆಂಟ್ಸ್ಗೆ ತುಂಬಾನೇ ಲೆಕ್ಕ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕಟ್ ಆಫ್. ನೆಕ್ಸ್ಟ್ ಇನ್ನು ಸ್ವಲ್ಪ KCT ಕೋರ್ಸಸ್ ಆಡ್ ಆಗಿರಲಿಲ್ಲ. ನಮ್ಗೆ ಗೊತ್ತು B.Pharm, D.Pharm ಯಾವ ಆಡ್ ಆಗಿರಲಿಲ್ಲ, BNOS ಅಂತ. ಬಟ್ ಸೆಕೆಂಡ್ ನಲ್ಲಿ ಆಡ್ ಆಗುತ್ತೆ. ಓಕೆನಾ, ಇಷ್ಟು ನಿಮಗೆ ಒಂದು ಸ್ವಲ್ಪ ಮಾಹಿತಿ ಇನ್ಫಾರ್ಮೇಶನ್ ಇರಲಿ. ಈಗ ಎಕ್ಸಾಂಪಲ್ ಇದೇ ತರ ನೋಡಿ, ಇನ್ನೊಂದಿಷ್ಟು ಕಟ್ ಆಫ್ ನೋಡೋಣ. ಅವಾಗ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಈಗ ನೋಡಿ, ದಯಾನಂದ ಸಾಗರದಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾಡಬೇಕಂದ್ರೆ 2025 4080 ಇರಬೇಕಿತ್ತು ಕಟ್ ಆಫ್. ಬಟ್ ಸೆಕೆಂಡ್ ರೌಂಡ್ಗೆ 5630. ನೆಕ್ಸ್ಟ್ ಸೆಕೆಂಡ್ ಥರ್ಡ್ ರೌಂಡ್ಗೆ 5958. ಹತ್ತತ್ರ 6000.
ನೋಡಿದ್ರೆ ಎಲ್ಲಿ ಇತ್ತು ಕಟ್ ಆಫ್ 2,000 ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಇದು ಬರೀ ಇದೊಂದಷ್ಟಲ್ಲ, ಬೇಕಾದ್ರೆ ಒಂದು ಕಂಪ್ಲೀಟ್ ಆಗಿ ಒಂದು ಎಕ್ಸಾಂಪಲ್ ಒಂದು 10,000 ಮೇಲೆ ಇರೋ ಕಟ್ ಆಫ್ನು ನೋಡ್ಕೊಳ್ಳೋಣ. ಇದು ಎಲ್ಲಾ ಕಾಲೇಜ್ದು ಇದೆ, ಆಲ್ ಓವರ್ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಕಾಲೇಜ್ದು ಎಲ್ಲಾ ಕೋರ್ಸಸ್ ಇದೆ. ಈ ಒಂದು ನಾನು ಹೇಳಿದ್ನಲ್ಲ, ಈ ಒಂದು ನಿಮಗೆ ಕಟ್ ಆಫ್ ಬೇಕಾಗಿದ್ರೆ ನೀವು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಇದನ್ನ ಕಂಪ್ಲೀಟ್ ಆಗಿ ಫ್ರೀ ಅಂದ್ರೆ ಕಂಪ್ಲೀಟ್ ಆಗಿ ಫ್ರೀ ಕೊಡ್ತಾ ಇದ್ದೀನಿ. ಈ ಒಂದು PDF ಬೇಕಾದ್ರೆ ಹೇಳಿದ್ನಲ್ಲ, ಈ ಒಂದು ವಿಡಿಯೋಕ್ಕೆ 100 ಲೈಕ್ ಇರಬೇಕು, ಇಷ್ಟೇ, ಇನ್ನೇನಿಲ್ಲ ರಿಕ್ವೆಸ್ಟ್. 100 ಲೈಕ್ ಆದ ತಕ್ಷಣ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕು. ಫಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ, ಯಾರು ಇನ್ನೂ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಒಂದು PDF ಸಿಗಲ್ಲ ಅವ್ರಿಗೆ. ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ನಾನು ಆಟೋಮೆಟಿಕ್ ವಾಟ್ಸ್ಆಪ್ ಗ್ರೂಪಲ್ಲಿ ಈ ಒಂದು PDF ನ ಸೆಂಡ್ ಮಾಡ್ತೀನಿ, ಈ ಒಂದು ಡಾಕ್ಯುಮೆಂಟ್ಸ್ನ ಆಟೋಮೆಟಿಕ್ ಶೇರ್ ಮಾಡ್ತೀನಿ. ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತೀರಾ, ಯಾರು ಜಾಯ್ನ್ ಆಗದಿಲ್ಲದವ್ರಿಗೆ ಲಿಂಕು ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಯಾರು ಜಾಯ್ನ್ ಆಗಿಲ್ಲ ಅವರು ಜಾಯ್ನ್ ಆದ್ರೆ ಆಲ್ರೆಡಿ ಅಲ್ಲೇ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ನಾನು ಇನ್ನೂ ಶೇರ್ ಮಾಡ್ತೀನಿ. ಓಕೆ, ಈಗ ಎಕ್ಸಾಂಪಲ್ ದಯಾನಂದ ಸಾಗರ್ ಕಾಲೇಜಲ್ಲೇ ನೀವು ಏನಾದರೂ ಏರೋನಾಟಿಕ್ ಇಂಜಿನಿಯರ್ ಮಾಡಬೇಕಾಗಿತ್ತು ಅಂದ್ರೆ ನೋಡಿ, ಇಲ್ಲಿ ಫಸ್ಟ್ ರೌಂಡಲ್ಲಿ 8,972 ಇತ್ತು ಕಟ್ ಆಫ್. ಸೆಕೆಂಡ್ ರೌಂಡ್ಗೆ 12,717. ಹತ್ರ ನಿಮ್ಗೆ ಎಷ್ಟಾಯ್ತು ಅಲ್ಲೇ ನಿಮ್ಗೆ ಅನ್ಬೋದು. 8,000 ಅನ್ಕೊಂಡ್ರೆ 12,000 ಅನ್ಕೊಂಡ್ರೆ ಹತ್ರ 4,000 ಕಟ್ ಆಫ್ ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಅಷ್ಟೊಂದು ಇನ್ಕ್ರೀಸ್ ಆಗಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಕಂಬೈನ್ ಕೌನ್ಸಿಲಿಂಗ್ ಇರುತ್ತೆ. ಇರೋ ಸ್ವಲ್ಪ ಸೀಟ್ ಮಾತ್ರ ಅವ್ರು ಫಿಲ್ ಅಪ್ ಮಾಡಬೇಕಾಗಿರುತ್ತೆ. 13,299. ಆದ್ರೆ ಅಲ್ಲಿ ಕೂಡ ಇನ್ಕ್ರೀಸ್ ಆಗಿದೆ, ನಿಮಗೆ ಹತ್ರ 1,000 ಮೇಲೆ ಇನ್ಕ್ರೀಸ್ ಆಗಿದೆ. ಇದೇ ಥರ ನೀವು ಎಕ್ಸಾಂಪಲ್ ಇನ್ನೂ ಸಿಕ್ಕಾಪಡೆ ಇದು ಕಾಲೇಜು, ನಾನು ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ಹೇಳ್ತೀವಿ, ಸ್ವಲ್ಪ ಕಾಲೇಜ್ ಅಷ್ಟೇ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಇನ್ನೊಂದು ನೋಡ್ಕೊಳ್ಳಿ, ನೀವು ದಯಾನಂದ ಸಾಗರದಲ್ಲೇ ಸಿಕ್ಕಾಪಟ್ಟಿದೆ, RV ಕಾಲೇಜು ಎಲ್ಲ ಪ್ರತಿಯೊಂದು ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿ 815 ಪೇಜ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇದು ಸಿಕ್ಕಾಪಟ್ಟೆ ದೊಡ್ಡ ಪೇಜ್. ಇದ್ರ ಬಗ್ಗೆ ಈಗ ಇದು ನೀವು ಇನ್ಫಾರ್ಮೇಷನ್ ನಿಮ್ದು ಫಸ್ಟ್ ರೌಂಡ್ ಕಟ್ ಆಫ್ ಅದು ಕಂಪ್ಲೀಟ್ ಆಗಿ 2023 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 2024 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 2025 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಈ ಥರ ನಿಮ್ಗೆ ಏನಾಗುತ್ತೆ ಪ್ರತಿಯೊಂದು ಕಾಲೇಜ್ ಕೊಡ್ತೀನಿ. ಈಗ ಎಕ್ಸಾಂಪಲ್ ಇಲ್ಲೇ ನೋಡ್ಕೊಳ್ಳಿ, ನಾವು ನೋಡೋಣ. ಇಲ್ಲಿ ಜಸ್ಟ್ ನಾನು ನೋಡಿದೆ ದಯಾನಂದ ಸಾಗರ್ ನೋಡಿದೆ, ಕುಮಾರಸ್ವಾಮಿ ಲೇಔಟ್ ನೋಡಿದ್ವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ನೋಡಿದ್ವಿ, KLE ಎಕ್ಸಾಂಪಲ್ ನೋಡೋಣ. KLE ನೋಡಿ, ಇಲ್ಲಿ KLE ಕಾಲೇಜದು KLE ಟೆಕ್ನಾಲಜಿ ಯೂನಿವರ್ಸಿಟಿ, ಇದು ಬಂದ್ಬಿಟ್ಟು ಹುಬ್ಳಿಲಿ ಇರುವಂಥ ಕಾಲೇಜು. ಫಸ್ಟ್ ರೌಂಡ್ ಬಂದಾಗ 10,000 ಇತ್ತು, ಸೆಕೆಂಡ್ ರೌಂಡ್ ಬಂದಾಗ 11,000 ಇತ್ತು, ಥರ್ಡ್ ರೌಂಡ್ ಬಂದಾಗ 11,569 ಆಯಿತು. ಇದೇ ಥರ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇದೆಯಾ ನೋಡ್ಬೋದು ನೀವು ಇಲ್ಲೇ. ಓಕೆ, ಇದೇ ಥರ ನೋಡ್ತಾ ಹೋಗಿ ಸಿಕ್ಕಾಪಟ್ಟೆ ಕಾಲೇಜ್ ಇದಾವೆ. ನಾನು ಎಕ್ಸಾಂಪಲ್ ಒಂದೊಂದೇ ನೋಡ್ತಾ ಹೇಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡಿರಿ, ನಾನು ನಿಮಗೆ ಬೇಕಾದ್ರೆ ನಿಮ್ಗೆ ಇದನ್ನ PDF ಸೆಂಡ್ ಮಾಡ್ತೀನಿ, ನಾನು ಹೇಳಿದಂಗೆ ಮಾಡಿದ್ರೆ ನೀವು. ಎಕ್ಸಾಂಪಲ್ ಇನ್ನೊಂದು ಕಾಲೇಜು RV ಕಾಲೇಜೇ ನೋಡಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಬೆಂಗಳೂರು. ಇದು ಎಲ್ಲಿ ಬರುತ್ತೆ ಅಂದರೆ ನೀವು ನೋಡ್ಕೊಳ್ಳಿ, ಕಂಪ್ಲೀಟಾಗಿ ಮೈಸೂರು ರೋಡಲ್ಲಿ ಬರುತ್ತಲ್ಲ ಆ ಒಂದು, ಅಲ್ಲಿ ನೀವೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೇಕಂಗಿದ್ರೆ ನೀವು ಅನ್ಕೊಂಡಿರ್ತಾರೆ, ನಾವು ಇದು RV ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅಂತ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಏನಾಗಿತ್ತು, ಬರೀ 11,000 ಇತ್ತು ಕಟ್ ಆಫ್, 11,900. ಸೀದಾ ಸೆಕೆಂಡ್ ರೌಂಡ್ ನೋಡ್ಕೊಳ್ಳಿ 14,076, ಥರ್ಡ್ ರೌಂಡ್ಗೆ 14,658, 14,658. ಇನ್ಕ್ರೀಸ್ ಈ ತರ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಡೋಂಟ್ ವರಿ, ನೀವೇನು ಸೀಟೇ ಸಿಕ್ಕಿಲ್ಲ ನಮಗೆ, ಒಂದು ಚೆನ್ನಾಗಿರೋ ಕಾಲೇಜ್ ಸಿಗುತ್ತಾ, ಮತ್ತೆ ಇದು ಕೌನ್ಸಿಲಿಂಗ್ ಏನು ಸ್ಟೇಟ್ ಆಗ್ತೈತೆ, ಕ್ಲಾಸಸ್ ಸ್ಟಾರ್ಟ್ ಆಗ್ಬಿಟ್ಟೈತೆ, ಇದ್ರ ಬಗ್ಗೆ ಸ್ಟೂಡೆಂಟ್ಸ್ ಡೌಟ್ಸ್ ಇದ್ದೇ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ. ಕಟ್ ಆಫ್ ಅನ್ನೋದು 100% ಇನ್ಕ್ರೀಸ್ ಆಗುತ್ತೆ. ನೀವು ಯಾರ್ದು ವಿಡಿಯೋ ನೋಡ್ತಿರಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ನೋಡಿ, ಇದೊಂದು ಖಂಡಿತ ನೀವು ಏನಿದೆ ಫಸ್ಟ್ ರೌಂಡಲ್ಲಿ ಏನು ಕಟ್ ಆಫ್ ಇರುತ್ತೆ ಅದಕ್ಕಿಂತ ಪಕ್ಕ ನಿಮಗೆ ಸಿಕ್ಕಾಬಿಟ್ಟೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಸೆಕೆಂಡ್ ರೌಂಡ್ ಅಷ್ಟರಲ್ಲಿ. ಸೆಕೆಂಡ್ ರೌಂಡ್ಗೆ ಆಗಲೇಬೇಕು, ಯಾಕಂದ್ರೆ ನಿಮಗೆ ಗೊತ್ತು, ನಿಮಗೆ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ನಿಮ್ಗೆ ಎಲ್ಲ ಕೌನ್ಸಿಲಿಂಗ್ ಅಲ್ಲಿ ಹೊಸ ಕೋರ್ಸಸ್ ಆದ ತಕ್ಷಣ ಸ್ಟೂಡೆಂಟ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಲೇಬೇಕು. ಮತ್ತೆ ಕಂಬೈನ್ ಕೌನ್ಸಿಲಿಂಗ್ MBBS ಗಳು ಹೋಗಬೇಕು, BMS ಹೋಗಬೇಕು, BDS ಹೋಗಬೇಕು. ನೆಕ್ಸ್ಟ್ ಇದರಲ್ಲಿ ಬಂದ್ರೆ ಇದರಲ್ಲಿ B ಫಾರ್ಮಾ, D ಫಾರ್ಮಾ, ನೆಕ್ಸ್ಟ್ ಕಮೆಂಟ್ಕೇದಲ್ಲಿ ಇಂಜಿನಿಯರಿಂಗ್ ಹೋಗ್ತಿರ್ತಾರೆ, ಅಲ್ಲಿ ಕೂಡ ಹೋಗ್ಲೇಬೇಕು ಅವ್ರು ಕೂಡ. ಕಮೆಂಟ್ಕೇದಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಆಗೇ ಆಗ್ತಾರೆ. ನೆಕ್ಸ್ಟ್ ಇಷ್ಟೆಲ್ಲ ಆದಾಗ ಮತ್ತೆ NTA ಕೌನ್ಸಿಲಿಂಗ್ ನಡೀತೆ, ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಹೋಗ್ತಾರೆ. ಅದನ್ನ ಬಿಟ್ಟು ನಮ್ಮದ್ರಲ್ಲಿ KEದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಷ್ಟು ಸೀಟು ಎಲ್ಲ ಕಡೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಆಟೋಮೆಟಿಕ್ಲಿ ನಿಮಗೆ ಏನಾಗುತ್ತೆ, ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ನೀವು ಕೂಡ ನೋಡ್ತಿದ್ದೀರಾ ಇಲ್ಲಿ ನೋಡಿ, ಸರ್ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೀವು ಅದರಲ್ಲಿ ಏನೋ ಕಂಪ್ಯೂಟರ್ ಸೈನ್ಸ್ ಮಾಡಬೇಕಂದ್ರೆ ಫಸ್ಟ್ ರೌಂಡ್ ಬಂದ್ಬಿಟ್ಟು ನಿಮ್ಗೆ 12,000 ರ್ಯಾಂಕಿಂಗ್ ಇರಬೇಕು, 12,376. ಬಟ್ ಸೆಕೆಂಡ್ ರೌಂಡ್ ಅಷ್ಟೇ ನೋಡಿ 16,628. ಥರ್ಡ್ ರೌಂಡ್ ನಿಮಗೆ 17,374. ನೀವು ನೋಡ್ತಿದ್ರೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ಸರಿ 4,000 5,000 ಕಟ್ ಆಫ್ ಇನ್ಕ್ರೀಸ್ ಆಗ್ತಿದೆ. ನೀವು ಭಯನೇ ಪಡಕೋಬೇಡಿ, ನಿಮಗೆ ಸೀಟ್ ಸಿಗಲ್ಲ ಅದೇನಂತ. ಮತ್ತೆ ಇನ್ನೊಂದು ನಮ್ಮ ಸ್ಟೂಡೆಂಟ್ಸ್ ಡೌಟ್ಸ್ ಕೇಳ್ತಿರೋದು, ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ, ಹೌದು ಕಾಲೇಜ್ ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತು, ಆಗಸ್ಟ್ 3 VT ರೂಲ್ಸ್ ಯಾವ್ದಾದ್ರು VT ಅಂಡರ್ ಬರುತ್ತೆ, ಎಲ್ಲ ಕಾಲೇಜು ಆಗಸ್ಟ್ 3 ಸ್ಟಾರ್ಟ್. ಓಕೆ, ನಿಮಗೆ ಒಟ್ಟಿನ ಕಾಲೇಜ್ ಕ್ಲಾಸಸ್ ಸ್ಟಾರ್ಟ್ ಆಗೋದು 17ನೇ ತಾರೀಕಿಂದ. ಇದು ಓರಿಯಂಟೇಷನ್ ಅಂದ್ರೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಓರಿಯಂಟೇಷನ್ ಪ್ರೋಗ್ರಾಮು ನಿಮಗೆ ಮಿಸ್ ಆಗ್ಬೋದು. ಓರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದ್ರ ಬಗ್ಗೆ ಡೌಟ್ಸ್ ಇಲ್ಲ, ನಿಮ್ಗೆ ಅದ್ರ ಬಗ್ಗೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಓರಿಯಂಟೇಷನ್ ಪ್ರೋಗ್ರಾಮ್ ಅಂತಾನೆ ಹಾಕಿ, ನಾನು ನಿಮಗೆ ಒಂದು ಡೆಡಿಕೇಟ್ ಆಗಿ ಅಲ್ಲಿ ಏನೇನು ಮಾಡ್ತಾರೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನಿಮ್ಗೆ ಆಗಸ್ಟ್ 17 ಕ್ಲಾಸ್ ಆಗೋದು, ಅಷ್ಟರಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಮುಗಿಯೋ ಚಾನ್ಸ್ ಇರುತ್ತೆ. ಮತ್ತೆ ಕ್ಲಾಸ್ ಸ್ಟಾರ್ಟ್ ಆದ್ರೂ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಅದ್ರಲ್ಲಿ ನಿಮಗೆ ಇಂಜಿನಿಯರಿಂಗ್ ಅಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ, ನಾನು ಸೀರಿಯಲ್ ಸೂಪರ್ ಸೀನಿಯರ್ ಅನ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ ಮಾಡ್ಯೂಲ್ ವೈಸ್ ಇರುತ್ತೆ, ಅಂದ್ರೆ ನಿಮಗೆ ಚಾಪ್ಟರ್ ವೈಸ್ ಇರಲ್ಲ. ಒಂದು ಮಾಡ್ಯೂಲ್ 5 ಮಾಡ್ಯೂಲ್ ಇರುತ್ತೆ, ಒಂದೊಂದು ಸಬ್ಜೆಕ್ಟ್ ಅಲ್ಲಿ 5 ಮಾಡ್ಯೂಲ್
ಮಾಡಿಲ್ ಇರುತ್ತೆ. ಆರಾಮ್ ಒಂದು ಮಾಡಿಲ್ ಮುಗಿಸ್ಕೊಂಡ್ರೆ ನೀವು ಆರಾಮ್ ಒನ್ ಟು ಡೇಸ್ ಅಲ್ಲಿ 1 or 2 days ಅಲ್ಲಿ ನೀವು ಒಂದು ಮಾಡಿಲ್ ಕಂಪ್ಲೀಟ್ ಮಾಡ್ತಿದ್ದೀರಾ. ಆಯ್ತಾ, ಇದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಬೇಡಿ. ಇವನ್ ಯಾವುದೇ ಕೋರ್ಸಸ್ ಸ್ಟಾರ್ಟ್ ಆದ್ರೂ ಅಷ್ಟೇ ನೀವು ತಲೆ ಕೆಡ್ಸ್ಕೊಬೇಡಿ. ಬೇಗನೆ ನೀವು ಏನು ಅವ್ರೆಲ್ಲ ಮಾಡಿರ್ತಾರೆ, ನೀವು ಜಸ್ಟ್ ಅವ್ರು 1 ತಿಂಗಳು ಮಾಡಿರೋದು ನೀವು 1-2 ದಿನ 3 ದಿನದಲ್ಲಿ ನೀವೆಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೋತೀರಾ. ಓಕೆನಾ, ನೀವು ಅದ್ರ ಸಲುವಾಗಿ ವೇಟ್ ಮಾಡ್ಕೊಂಡು ನಿಮಗೆ ಒಳ್ಳೆ ಕಾಲೇಜನ್ನ ಮಿಸ್ ಮಾಡ್ಕೋಬೇಡಿ. ಓಕೆನಾ, ನೀವು ಆಲ್ರೆಡಿ ನೀವು ಒಳ್ಳೆ ಕಾಲೇಜ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ. ಓಕೆ, ಇದು ಕಂಪ್ಲೀಟ್ ಆಗಿ ಸೆಕೆಂಡ್ ನೋಡೋದು ಕಟ್ ಆಫ್ ಇನ್ಕ್ರೀಸ್ ಬಗ್ಗೆ ವಿಡಿಯೋ ಆದ್ರೆ ಆಗಿತ್ತು. ನೆಕ್ಸ್ಟ್ ನಿಮಗೆ ಏನೋ ಡೌಟ್ಸ್ ಇದೆ, ಯಾಕಂದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಿದ್ರು ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ನಮಗೆ ಸೀಟ್ ಸಿಕ್ಕಿಲ್ಲ ಸೀಟ್ ಸಿಗುತ್ತೆ ಅಂತ ಹೇಳಿದ್ರೆ 100% ಸೀಟ್ ಸಿಗುತ್ತೆ. ಸಿಗದಿರೋ ಯಾರು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರೋ ಅವ್ರ ಹುಡುಗಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಎಕ್ಸಾಂಪಲ್ ನೀವು ಕೂಡ ನೋಡ್ತಿದ್ದೀರಾ, ಯಾಕಂದ್ರೆ ನಿಮಗೆ ನಾನು ಒಬ್ಬರೇ ಒಂದು ಡೇಟ್ ಇಟ್ಕೊಂಡು ಮಾತಾಡಿಲ್ಲ. 2023 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 2024 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 2025 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 3 ಡೇಟ್ ಇಟ್ಕೊಂಡು ಮಾತಾಡ್ತಿರೋದು ಅದಕ್ಕೋಸ್ಕರ. ಓಕೆ, ನಿಮ್ಗೆ ಏನಾದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಬೇರೆ ಥರದ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮಗೆ ಖಂಡಿತ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ಒಂದು PDF ಬೇಕಂದ್ರೆ ಆಲ್ರೆಡಿ ಹೇಳ್ದಂಗೆ ನೀವು ಈ ಒಂದು ವಿಡಿಯೋಗೆ 100 ಲೈಕ್ಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೆ ನಿಮಗೆ ಈವ್ನಿಂಗ್ ಅಷ್ಟರಲ್ಲಿ ನಿಮಗೆ ಈ ಒಂದು PDFs ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಸಿಗುತ್ತೆ. ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ಮಾತ್ರ ಸಿಗುತ್ತೆ. ಲಿಂಕ್ ಬೇಕಾದ್ರೆ ಆಲ್ರೆಡಿ ವಾಟ್ಸ್ಆಪ್ ಗ್ರೂಪ್ದು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಓಕೆನಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್.